ಸಾಲ ಮಾಡದೆ ಬೆಳೆ ಕೈಕೊಡ್ತು. ಬೆಳೆ ಚೆನ್ನಾಗಿ ಬಂದಿದೆ, ಆದ್ರೆ ಉತ್ತಮ ಬೆಲೆ ಸಿಗ್ತಾ ಇಲ್ಲ ಅಂತ ಮನನೊಂದು ಆತ್ಮಹತ್ಯೆಗೆ ಶರಣಾಗ್ತಾ ಇರುವ ರೈತರ ಮಧ್ಯೆ ಇಲ್ಲೊಬ್ಬರು ಮಾದರಿ ರೈತರಿದ್ದಾರೆ. ಅಪ್ಪ ಹಾಕಿದ ಆಲದ ಮರ ಅಂತ ಸಾಂಪ್ರದಾಯಿಕ ಕೃಷಿಗೆ ಮೊರೆ ಹೋಗದೆ ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಬಂಪರ್ ಬೆಳೆ ಬೆಳೀತಾ ಇದ್ದಾರೆ. ಕಣ್ಣು ಹಾಯಿಸಿದಷ್ಟು ದೂರ ಸಾಲು ಸಾಲು ಪಪ್ಪಾಯಿ ಮರಗಳು, ಒಂದೊಂದು ಗಿಡದಲ್ಲೂ 20 ರಿಂದ 30 ಪರಂಗಿ ಕಾಯಿಗಳು. ಸುಮಾರು 1.5 ಎಕರೆಯಲ್ಲಿ ಬೆಳೆದು ನಿಂತಿರುವ ಈ ಪರಂಗಿ ತೋಟವಿರುವುದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಳಿಂಗಳಿ ಗ್ರಾಮದಲ್ಲಿ. ಧನ್ಪಾಲ್ ಯಲ್ಲಟ್ಟಿ ಎಂಬ ರೈತ ಸಾಂಪ್ರದಾಯಿಕ ಕೃಷಿಗೆ ಜೋತು ಬೀಳದೆ ಪರಂಗಿ ಬೆಳೆ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಗ್ರಾಮದ ರೈತರಿಗೆ ಮಾತ್ರವಲ್ಲ, ಇಡೀ ರಾಜ್ಯದ ರೈತರಿಗೆ ಮಾದರಿಯಾಗಿದ್ದಾರೆ. ತಿಂಗಳಿಗೆ 12 ಟನ್ ಪಪ್ಪಾಯಿ ಬೆಳೆಯುವ ಈ ರೈತ ಪಪ್ಪಾಯಿಯನ್ನ ಗೋವಾ, ಮುಂಬೈಗೆ ರವಾನಿಸುತ್ತಿದ್ದಾರೆ. ಈ ಮೂಲಕ ತಿಂಗಳಿಗೆ 1.5 ಲಕ್ಷದವರೆಗೂ ಲಾಭ ಗಳಿಸಿ ಸೈ ಎನಿಸಿಕೊಂಡಿದ್ದಾರೆ. ಕಳೆದ 30 ವರ್ಷಗಳಿಂದ ಕೃಷಿ ಮಾಡುತ್ತಿರುವ ಧನ್ಪಾಲ್ ಪ್ರತಿ ವರ್ಷ ವಿಭಿನ್ನವಾದ ತೋಟಗಾರಿಕೆ ಬೆಳೆ ಬೆಳೆಯುತ್ತಿದ್ದಾರೆ. ಕೇವಲ ಒಂದೇ ಬೆಳೆಗೆ ಅಂಟಿಕೊಂಡು ಸಾಲದಲ್ಲಿ ಸಿಲುಕುವುದಕ್ಕಿಂತ ಇಂತಹ ಬೆಳೆ ಬೆಳೆದು ಉತ್ತಮ ಲಾಭ ಪಡೆಯಬಹುದು ಅಂತಾರೆ ರೈತ ಧನ್ಪಾಲ್. ಪ್ಲಾಂಟೇಶನ್ 7 ತಿಂಗಳಿಗೆ ಅಂದ್ರೆ ಹಚ್ಚಿದ 7ನೇ ತಿಂಗಳಿಗೆ ಕಟಾವು ಚಾಲು ಆಕತಿ. 7ನೇ ತಿಂಗಳಿಗೆ ಚಾಲು ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆದ್ರೂ 7 ತಿಂಗಳಿಗೆ ಬರುತ್ತೆ. ಸ್ವಲ್ಪ ಮಳೆ ಜಾಸ್ತಿ ಅಂದ್ರೆ 8 ತಿಂಗಳಿಗೆ ಕಟಾವು ಚಾಲು ಆಕತಿ. ಒಂದು ತಿಂಗಳಿಗೆ ನಮ್ಗೆ 10 ರಿಂದ 12 ಟನ್ ತೆಗಿಲಾಕ್ ಸಾಧ್ಯತೆ ಒಂದು ಪಪ್ಪಾಯಿ 1 ಎಕರೆಕ. ಇದು ಅಪ್ ಟು 20 ತಿಂಗಳವರೆಗೂ ಬರ್ತೈತೆ. ನಮ್ಗೆ ಕನಿಷ್ಠ 20 ತಿಂಗಳು ಇದ್ದದ್ದು ನಾವು ಲೆಕ್ಕ ನೋಡಿದ್ರೆ ಒಂದು 10 ಲಕ್ಷ ಅಂತೂ ಆರಾಮ್ ಸರಿ ಆಕತ್ ಸರ್. 20 ತಿಂಗಳೊಳಗೆ ಕಬ್ಬಿನೊಳಗೆ ಹಬ್ಬ ಅಂದ್ರೆ ಒಂದು 30 ರಿಂದ 40 ರೂಪಾಯಿ ಉಳಿಸ್ಬೇಕಾದ್ರೆ ನಮ್ ಕತೆ ಮುಗಿದೋದು ಸರ್. ರೈತ ಧನ್ಪಾಲ್ ಪಪ್ಪಾಯಿ ಬೆಳೆಗೆ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದಾರೆ. ಕಪ್ಪು ಮಣ್ಣಿನ ಸತ್ವವನ್ನು ಸದುಪಯೋಗ ಮಾಡಿಕೊಂಡು ಪಪ್ಪಾಯಿಯಲ್ಲಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಕೇವಲ SSLC ಓದಿರುವ ಇವರು ಸಂಪೂರ್ಣ ವೈಜ್ಞಾನಿಕ ಕೃಷಿ ಮಾಡುತ್ತಿದ್ದಾರೆ. ಪ್ರತಿ ವರ್ಷವೂ ಕೃಷಿಯಲ್ಲಿ ಉತ್ತಮ ಬೆಳೆಗಳನ್ನು ಬೆಳೆದು ಬಂಪರ್ ಲಾಭ ಪಡೆಯುತ್ತಿರುವ ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ರಾಜ್ಯ ಸರ್ಕಾರದಿಂದ ಕೃಷಿ ಪಂಡಿತ, ಕೃಷಿ ರತ್ನ, ರೈತ ರತ್ನ, ಕೃಷಿ ಸಾಮ್ರಾಟ್ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ. ಇವರ ಕೃಷಿ ಪದ್ಧತಿ ಎಲ್ಲ ರೈತರಿಗೂ ಮೆಚ್ಚುಗೆಯಾಗಿದೆ. ಧನ್ಪಾಲ್ ಯಲ್ಲಟ್ಟಿ ಅವರನ್ನ ನೋಡಿ ಇವರ ಕೃಷಿ ಪದ್ಧತಿಯನ್ನ ಕಲಿಯಬೇಕೆಂಬ ಅಪೇಕ್ಷೆ ಗ್ರಾಮದ ಇತರ ರೈತರಲ್ಲಿ ಮೂಡಿದೆ. ಬರೀ ಕಬ್ಬಿನ ಬೆಲೆ ಆತಂದ್ರ ಅವ್ರಿಗೂ ಕೊಡಾಕ ಆಗೋದಿಲ್ಲ ಅಂತ ಹೇಳಿ ಎಷ್ಟೋ ರೈತರ ಆತ್ಮಹತ್ಯೆ ಮಾಡ್ಕೋಕತ್ತಾರೆ. ಇಂಥವ ಕುಲ್ಲ ಬೆಳೆ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಲಾಭ ಆಗ್ತತ್ರಿ. ನಾವು ಯಲ್ಲಟ್ಟಿ ಅವ್ರ ತೋಟಕ್ಕೆ ಬಂದಿದ್ರೆ ಅವ್ರಲ್ಲೇ ದಂಧೆಗೆ ಮಾಡ್ತಿದ್ವಿ. ಇಲ್ಲಿ ನಾವೆಲ್ಲ ನೋಡಿದ್ರಿ, ಈಗ ಪಪ್ಪು ಆಗಲಿ ಬಾಳೆ ಆಗಲಿ ಎಲ್ಲ ನೋಡಿದ್ರಿ. ಲಾಭ ಅವ್ರಿಗೆ ಅನುಕೂಲ ಆಗಕತ್ತೈತ್ರಿ. ಇಷ್ಟು ಮಾತ್ರ ನಾವು ನೋಡಿದ್ರಿ. ಮತ್ತು ಮಾಡ್ಬೇಕು ಅನಿಸ್ತತ್ರಿ. ಅಲ್ಲ ಇಂಥ ಚಿಲ್ಲರ್ ಬೆಳೆ ಮಾಡ್ಕೊಂಡ್ರೆ ಲಾಭ ಸಿಗ್ತದ್ರಿ. ಬರೀ ಎಲ್ಲರೂ ಕಬ್ಬ ಅಂದ್ರೆ ಏನು ಅನುಕೂಲ ಆಗೋದಿಲ್ರಿ. ಅಪ್ಪ ಹಾಕಿದ ಆಲದ ಮರ ಅಂತ ಸಾಂಪ್ರದಾಯಿಕ ಕೃಷಿ ಮಾಡದೆ ವೈಜ್ಞಾನಿಕ ಕೃಷಿ ಮಾಡಿ ಧನ್ಪಾಲ್ ಯಲ್ಲಟ್ಟಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಇವರ ಕೃಷಿ ಎಲ್ಲ ರೈತರಿಗೆ ಮಾದರಿಯಾಗಲಿ. ರವಿ ಮೂಕಿ, TV9, ಬಾಗಲಕೋಟೆ.